ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ನೆರಳ ನಿನಿ ತಿನಿತು ಕೊಡುವ, ದಣಿವ ನಿನಿ ತಿನಿತು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ, ತರುವಾಗಿ ಮನೆಯೊಳಗೂ ಹೊರಗೂ ನೀಂ ಬೆಳೆಯುತ್ತಿರೆ, ಪರಧರ್ಮವದೆಲ್ಲವೋ ಮಂಕುತಿಮ್ಮ. 746ನೇ ಕಗ್ಗ ಇದು. ಇವ್ರದ್ದು DVG ಅವರ ತುಂಬ ಫೇಮಸ್ ಕಗ್ಗ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಆ ಕಗ್ಗದ ಲೈನ್ಸಲ್ಲೇ ಇದು ಇದೆ ಅಂತ ಅನಿಸುತ್ತೆ. ನೆರಳು ನಿನಿತನ್ನು ಕೊಡುವ, ಒಂದಿಷ್ಟು ನೆರಳು ಕೊಡುವಂತಹ, ಯಾರೋ ಒಬ್ಬರಿಗೆ ಕೊಟ್ಟು ಬೆಳೆಸೋಕ್ಕಾಗುವಂಥದ್ದು. ದಣಿವ ನಿನಿತನು ಕಳೆವ, ಯಾರೋ ಒಬ್ಬರು ದಣಿವನ್ನು ಒಂದು ಸ್ವಲ್ಪ ಮಟ್ಟಿಗೆ ಕಳೆಯೋಕ್ಕಾಗೋ ಹಾಗೆ. ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನುಪ, ಈ ಭೂಮಿಯಲ್ಲಿ ನಡೆಯೋದು ಬದುಕು, ನಮ್ಮ ಜವಾಬ್ದಾರಿಗಳು, ಹೋರಾಟಗಳು, ಅದರೆಲ್ಲದರ ಭಾರನ ಒಂದು ಸ್ವಲ್ಪ ಮಟ್ಟಿಗೆ ಸುಲಭವ, ಇವರಿದ್ದರೆ ಬದುಕು ಸುಲಭ ಆಗುತ್ತೆ ಅಂತ ಅಂತಹ ತರುವಾಗಿ ಅಂತ ಒಂದು ಗಿಡವಾಗಿ ನೀನು ಮನೆಯ ಒಳಗೂ ಹೊರಗೂ. ಇದು ತುಂಬ ಮುಖ್ಯವಾದ ಸಾಲು. ಹೆಚ್ಚಿನ ಜನ ಮನೆಯ ಹೊರಗೆ ಅಂತ ತರುವಾಗಿರ್ತಾರೆ, ಎಲ್ಲರಿಗೂ ಉಪಕಾರಿಯಾಗಿರ್ತಾರೆ. ಮನೆಯ ಒಳಗಿನ ಜನಗಳನ್ನು ಅರ್ಥ ಮಾಡ್ಕೊಳ್ಳೋರು ಕಡಿಮೆ ಇರ್ತಾರೆ. ಮನೆಯ ಒಳಗೂ ಹೊರಗೂ ನೀವು ಬೆಳೆಯುತ್ತೀರಿ, ಎಲ್ಲರಿಗೂ ಈ ಥರ ಆಗುವ ಹಾಗೆ ನೀವು ಬೆಳೀತಾ ಇದ್ದರೆ ಅದೇ ಪರಧರ್ಮ ಅಂತ. ಪಾರಮ್ಯ, ಬ್ರಹ್ಮಾನಂದ, ಪರಧರ್ಮ ಎಲ್ಲವನ್ನು DVG ಅವರು ಅದೆಷ್ಟು ಸರಳೀತಗೊಳಿಸಿ ಹೇಳ್ತಾ ಹೋಗ್ತಾರೆ. ನಾವು ಪ್ರತಿದಿನ ಅನುದಿನ ನಮ್ಮ ದಿನದ ಕೆಲಸಗಳಲ್ಲಿ ಇದನ್ನೆಲ್ಲ ಸಾಧಿಸಬಹುದು ಅಂತ ಅನ್ನೋ ಹಾಗೆ ಮಾಡ್ತಾರೆ. ನೆರಳ ನಿನಿತನು ಕೊಡುವ, ಒಂದು ಸ್ವಲ್ಪ ನೆರಳು ಕೊಡುವಂತಹ. ನಮಗೆ ಎಷ್ಟೊಂದು ಸಲ ಚಿಕ್ಕ ಪುಟ್ಟ ಸಹಾಯಗಳನ್ನು ಮಾಡಿದಾಗಲೂ ಆನಂದ ಸಿಗುತ್ತೆ, ಅದನ್ನು ಪಡ್ಕೊಂಡಾಗಲೂ ಆನಂದ ಸಿಗುತ್ತೆ. ಜಂಬದ ಮಾತಿಗಾಗಿ ಹೇಳ್ತಾ ಇಲ್ಲ, ನಾವು ಅನುಭವಿಸುವ ಅದು ಕೊಡುವ ಉಲ್ಲಾಸಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಲ್ಲಿ ಶಿಫ್ಟ್ಗಳ ರೂಪದಲ್ಲಿ ಕೆಲಸ ಇರ್ತಾಯಿತ್ತು. ಆವತ್ತು ನನ್ನ ಸ್ನೇಹಿತೆಗೆ ರಾತ್ರಿ 10 ಗಂಟೆ ತನಕ ಕೆಲಸ, ಮಧ್ಯಾಹ್ನ 1ರಿಂದ ರಾತ್ರಿ 10 ಗಂಟೆಯ ತನಕ ಕೆಲಸ. ನನ್ನ ಕೆಲಸ 5 ಗಂಟೆಗೆ ಮುಗಿತಾಯಿತ್ತು. ನನಗೆ ಆವಾಗ ಇನ್ನೂ ಮದುವೆಗಿದ್ವೆ ಏನೂ ಆಗಿರಲಿಲ್ಲ. ನಾವು PG ಮಾಡಿಕೊಂಡು ಎಲ್ಲ ಇರ್ತಾಯಿದ್ವಿ. ಯಾವ ಜವಾಬ್ದಾರಿಗಳು ಅಂತ ಏನೂ ಇರಲಿಲ್ಲ. ಬೇಗ ಮನೆಗೆ ಹೋಗಿ ನಾನು ಯಾರಿಗೂ ಉತ್ತರ ಕೊಡಬೇಕಾಗಿರಲಿಲ್ಲ. ಹಾಗಿರುವಾಗ ಆಕೆಗೆ ತುಂಬ ಎಮರ್ಜೆನ್ಸಿ ಇತ್ತು, ಅವಳು ಮನೆಗೆ ಹೋಗಲೇಬೇಕಾಗಿತ್ತು. ಕಾರಣಾಂತರಗಳಿಂದ ಅವಳಿಗೆ ರಜಾ ಸಿಕ್ಕಿರಲಿಲ್ಲ. ಸೊ ನಾನು ಅವಳಿಗೆ ಹೇಳಿದೆ, ಆಯಿತು ನೀನೊಂದು ಕೆಲಸ ಮಾಡು, 5 ಗಂಟೆಗೆ ನನ್ನ ಡ್ಯೂಟಿ ಮುಗಿಯುತ್ತೆ, ನೀನು 5 ಗಂಟೆಗೆ ಮನೆಗೆ ಹೊರಡು, 1ರಿಂದ 5 ಕೆಲಸ ಮಾಡು, ಅಲ್ಲಿಂದ ಮುಂದೆ 10 ಗಂಟೆ ತನಕದ ಕೆಲಸ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಅವಳ ಮುಖ ಅದೆಷ್ಟು ಅರಳಿತು, ಅವಳ ಮನಸ್ಸು ಎಷ್ಟು ನಿರಾಳ ಆಗೋಯ್ತು ಅಂತ ಅಂದರೆ, ಅವಳ ಮುಖದಲ್ಲಿ ಕಂಡ ಆನಂದ ಎಕ್ಸ್ಟ್ರಾ 5 ಅವರ್ ಕೆಲಸ ಮಾಡೋದಕ್ಕೆ ನನಗೆ ಇಂಧನವಾಗಿ ಒದಗಿತು. ಅದೊಂದು ತುಂಬ ಚಿಕ್ಕ ಗೆಸ್ಚರ್ ಅಂತ ಅನಿಸುತ್ತೆ. ನನಗೂ ಯಾವ ಜವಾಬ್ದಾರಿನೂ ಇಲ್ಲದೇ ಇದ್ದಿದ್ದರಿಂದ, ನನಗೂ ಏನು ಅಲ್ಲಿ ಹೋಗಿ ಕಡಿದು ಕಟ್ಟೆ ಹಾಕುವಂಥ ಕೆಲಸ ಏನೂ ಇಲ್ಲದೇ ಇದ್ದಿದ್ದರಿಂದ, ಅವಳಿಗೋಸ್ಕರ ನಾನು ಸುಮ್ಮನೆ ಕೂತು ಕಳೆಯುವಂತಹ 5 ಅವರ್ನ ಅವಳಿಗಾಗಿ ನಾನು ಕೊಟ್ಟೆ. ಅಷ್ಟು ಚಿಕ್ಕದೊಂದು ಗೆಸ್ಚರ್ ಅವಳಿಗೆ ಅದೆಷ್ಟು ಆನಂದ ತಂತು, ಅವಳಿಗೆ ಅದೆಷ್ಟು ನಿರಾಳ ನೆಮ್ಮದಿಯ ಭಾವ ಕೊಡ್ತು. ಅದು ನನ್ನನ್ನು ಇವತ್ತಿನವರೆಗೂ ಆ ಮುಖಭಾವ ನನ್ನನ್ನು ಮುನ್ನಡೆಸೋಕ್ಕೆ ಸಹಾಯ ಮಾಡ್ತಾಯಿದೆ. ಯಾರಿಗಾದರೂ ಏನೋ ಒಂದು ಸಹಾಯ ಬೇಕು ಅಂದಾಗ ಅರಳಿದ ಅವಳ ಮುಖ ನನಗೆ ನೆನಪಾಗುತ್ತೆ. ಹಾಗೆ ಒಂದು ಚಿಕ್ಕ ನೆರಳನ್ನು ಈಯುವ ಕೆಲಸ ಕೊಟ್ಟವರಿಗೂ ಅದು ತುಂಬ ಆನಂದವನ್ನು ಕೊಡುತ್ತೆ. ದಣಿವ ನಿನಿತನ್ನು ಕಳೆವ, ಒಂದು ಸ್ವಲ್ಪ ನಮ್ಮ ದಣಿವಾರಿಸ್ಕೊಳ್ಳುವಂಥ, ಅಂದರೆ ದಣಿವು ಅಂತ ಅಂದರೆ ಎಲ್ಲೋ ಓಡ್ ಬಂದು ಸುಸ್ತಾಗಿರೋ ಆ ದಣಿವಿನ ಮಾತಾಡ್ತಾ ಇಲ್ಲ ಇಲ್ಲಿ DVG. ದಣಿವು ಅಂತ ಅಂದರೆ ಆ ಕೆಲಸ, ಆ ಹೊರೆ, ಆ ಒತ್ತಡ, ಅದನ್ನು ಸ್ವಲ್ಪ ಮಟ್ಟಿಗೆ ಯಾರಾದರೂ ಕಡಿಮೆ ಮಾಡಿಕೊಟ್ರೆ, ಒಂದು ಒಳ್ಳೆ ಮಾತು ಸಾಕು, ನೀನು ಯೋಚಿಸ್ಬೇಡ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ಬಟ್ ಇಟ್ಸ್ ಓಕೆ, ಇದಿಷ್ಟು ಮಾಡಿದ್ರೆ ಮುಗ್ದೋಯ್ತಲ್ವಾ, ಮಾಡಿ ಪರವಾಗಿಲ್ಲ ಅಂತ. ಅದೊಂದು ಮಾತು ನಮ್ಗೆ ಅದೆಷ್ಟೋ ಧೈರ್ಯ ಕೊಟ್ಬಿಡುತ್ತೆ, ಮುನ್ನಡೆಯೋದಕ್ಕೆ ಉತ್ಸಾಹ ಕೊಡುತ್ತೆ. ನಾವು ನಾಟಕಗಳನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ, ನಾನೀಗೊಂದು ಉದಾಹರಣೆ ಕೊಟ್ಟನಲ್ಲ, ಅದೇ ಟೈಮ್ ಪೀರಿಯಡಲ್ಲಿ MS ಸತ್ಯ ಅವ್ರ ಜೊತೆ ಒಂದು ನಾಟಕ ಮಾಡ್ತಾಯಿದ್ದೆ. ಸತ್ಯ ಅವ್ರಿಗೆ ಗೊತ್ತಿತ್ತು ನಾನೆಲ್ಲೋ ರೂಮ್ ಮಾಡ್ಕೊಂಡಿರೋದು, ನನಗೆ ಊಟ ತಿಂಡಿಯ ವ್ಯವಸ್ಥೆ ಇಲ್ಲ ಅಂತ. ನನಗೋಸ್ಕರ ಅವರು ಭಾನುವಾರಗಳು ನಾವೊಂದು 10 ಗಂಟೆಗೆ ರಿಹರ್ಸಲ್ಲಿಗೆ ಸೇರಿದ್ರೆ ಸಾಕು ಅಂತ ಇದ್ದರೆ, ಅವ್ರು ನನಗೆ 9 ಗಂಟೆಗೆ ಬರೋಕ್ಕೆ ಹೇಳೋರು. ನೀನೊಬ್ಬಳು 9 ಗಂಟೆಗೆ ಬಾ, ಒಂದು ಸ್ವಲ್ಪ ಡೈಲಾಗ್ಸ್ ವರ್ಕ್ ಮಾಡೋಣ ಅಂತ. ನಾನು 9ಕ್ಕೆ ಹೋದರೆ ಅವರು ತಿಂಡಿ ತರಿಸಿಟ್ಟಿರ್ತಿದ್ರು ನನಗೋಸ್ಕರ. ನಾನು ತಿಂಡಿ ತಿಂದು ಕಾಫಿ ಕುಡಿದ್ಮೇಲೆ ಅಷ್ಟೊತ್ತಿಗೆ ಉಳಿದವರು ಬರೋರು. 10 ಗಂಟೆಗೆ ರಿಹರ್ಸಲ್ ಶುರುವಾಗ್ತಾಯಿತ್ತು.
ನನ್ನ ಡೈಲಾಗಲ್ಲಿ ವರ್ಕ್ ಮಾಡೋದು ಆ ಥರದ್ದೇನೂ ಅವ್ರ ಉದ್ದೇಶ ಆಗಿರಲಿಲ್ಲ. ಆ ಒಂದು ದಿನ ನಾನು ತಿಂಡಿ ತಿನ್ನಲಿ ಚೆನ್ನಾಗಿ, ಎಲ್ಲೋ ಆಫೀಸಿಗೆ ಹೋಗ್ತಾ ಬ್ರೆಡ್ ತಿನ್ಕೊಂಡು ಹೋಗೋದು, ಬನ್ ತಿನ್ಕೊಂಡು ಹೋಗೋದು ಮಾಡ್ತಾ ಇದ್ದ ನನಗೆ ಅವರು ಆ ಒಂದು ದಿನ ಅವಳು ತಿಂಡಿ ತಿನ್ನಲಿ ಅಂತ ಬೇಗ ಕರೆಸೋರು ನನ್ನ. ಹಾಗೆ ತಿಂಡಿ ತರಿಸಿಟ್ಟಿರ್ತೀನಿ ನೀನು ಬಾ ಅಂತ ಹೇಳಿದೆ ಅವರು. ಇದೇ ಕೆಲಸಕ್ಕಾಗಿ ಅಂತ ಕರೆಸಿ ನನಗೋಸ್ಕರ ತಿಂಡಿ ಕೊಡೋರು. ಅದು ಎಷ್ಟು ಪ್ರೀತಿಯ, ಅದೆಷ್ಟು ಅಭಿಮಾನದ ಗೆಸ್ಚರ್ ನೋಡಿ. ಅದು ದಣಿವರಿಯದ ಹಾಗೆ, ನಾನು ನನ್ನ ಮುಂದುವರಿಕೆ ನಿರಂತರವಾಗಿರೋ ಹಾಗೆ ನನ್ನನ್ನು ನೋಡ್ಕೊಳ್ತಾ ಇತ್ತು. ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನುಪ. ಈ ಹೋರಾಟದಲ್ಲಿ ಇದೆಲ್ಲ ನಮಗೆ ಯಾರೋ ಒಂದು ಕೊಡುವ ಅಭಿಮಾನದ ಒಂದು ಮಾತು, ಯಾರೋ ಬೆನ್ನು ತಟ್ಟುವ ಚಪ್ಪರಿಕೆ, ಯಾರೋ ಒಬ್ಬರು ಕೊಡುವ ಒಂದು ಹೊಗಳಿಕೆ, ಯಾರೋ ಒಬ್ಬರು ಇದು ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಕೊಡುವ ಫೀಡ್ಬ್ಯಾಕ್, ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವೆಲ್ಲ ಎಷ್ಟು ನಮ್ಮ ಬದುಕನ್ನು ಹಗುರಗೊಳಿಸ್ತಾ ಹೋಗುತ್ತವೆ, ಈಸಿ ಮಾಡ್ತಾ ಹೋಗುತ್ತವೆ. ಅಂತಹ ತರುವಾಗಿ ನಾವೆಲ್ಲ ಬೆಳೆಯೋಣ. ಯಾಕೆಂದರೆ ಆ ಸುಖವನ್ನು ನಾವೆಲ್ಲ ಅನುಭವಿಸಿರ್ತೀವಿ. ಯಾರೋ ಒಬ್ಬರು ಒಂದು ಒಳ್ಳೆ ಮಾತು ಆಡಿ ಮನಸ್ಸಿಗೆ ನೆಮ್ಮದಿ ಮಾಡಿದ್ದು, ಏನೂ ಪರವಾಗಿಲ್ಲ, ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಮಾಡಿದೆ ನೀನು, ಎಷ್ಟು ಕಷ್ಟಪಟ್ಟೆ ನೀನು ಯೋಚಿಸ್ಬೇಡ. ಇಂಥ ಮಾತುಗಳು ನಮ್ಗೆ ಅದೆಷ್ಟು ಆನಂದವನ್ನು, ಅದೆಷ್ಟು ಸಮಾಧಾನವನ್ನು ನೀಡಿರುತ್ತವೆ. ಆ ಸಮಾಧಾನವನ್ನು ನಾವು ಇನ್ನೊಬ್ಬರಿಗೆ ಹಂಚ್ತಾ ಹೋಗೋಣ. ಪರಧರ್ಮ ಅದೇ ಅಂತ ಹೇಳಿಬಿಟ್ಟಿದ್ದಾರೆ DVG. ಹಾಗಾದರೆ ಅದನ್ನು ಪಡ್ಕೊಳ್ಳೋದು ತುಂಬ ಸುಲಭ. ಬನ್ನಿ ನಾವು ನೀವೆಲ್ಲರೂ ಅದನ್ನು ಪ್ರತಿದಿನವೂ ಅನುಕ್ಷಣವೂ ಪಡಿತಾ ಹೋಗೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.